ಪರಶುರಾಮ ಬಂದ. ಕಳೆದ ಬಾರಿ ರಾಮನ ವಂಶಾವಳಿ ಕೊಡಲಿಲ್ಲ ನಾನು, ಅಂದರೆ ಎಲ್ಲ ಒಂದೊಂದು ಪ್ರಕಾರ ಇರಲಿ ಅಂತ, ಹಾಗೆ ಒಂದೇ ನಮೂನೆಯೇನು ಅಂತ. ಹಾಗಾಗಿ ಇಲ್ಲಿ ಪರಶುರಾಮ ಬರುವುದು ಎಲ್ಲಿಂದ ಅಂತ ನೋಡಲಿಕ್ಕೋಸ್ಕರ ಒಂದು ಮುಖ. ಇನ್ನೊಂದು ಪರಶುರಾಮನ ಅವತಾರ ಯಾವತ್ತು ಆದದ್ದು ಅಂತ ಹೇಳಲಿಕ್ಕೆ ಪ್ರಧಾನವಾದ ಒಂದು ಗೆರೆ ಮತ್ಸ್ಯಪುರಾಣದ್ದು. ಏಕೋನವಿಂಶ್ಯಾಂ ತ್ರೇತಾಯಾಂ ಸರ್ವಕ್ಷತ್ರಾಂತಕೃದ್ ವಿಭು ಜಾಮದಗ್ನ್ಯ ಅವತೀರ್ಣ ಅಂತ ಮಾತು. ಜಮದಗ್ನಿಯ ಮಗನಾಗಿ ಪರಶುರಾಮ ಬಂದದ್ದು ತ್ರೇತಾಯುಗದಲ್ಲಿ. ತ್ರೇತಾ ದ್ವಾಪರಯೋಸ್ಸಂಧವು ಅಂತ ಮುಂದಿನ ಮಾತುಗಳುಂಟು. ತ್ರೇತಾಯುಗ ಮುಗಿತಾ ಇದೆ, ದ್ವಾಪರಯುಗ ಬರಲಿಕ್ಕಿದೆ ಅಂತ. ಅಂದರೆ ತ್ರೇತೆಯ ಆರಂಭದಲ್ಲಿ ಅಲ್ಲ, ಕಡೆಯಲ್ಲಿ ಅಂತ. ಕೃಷ್ಣಾವತಾರ ಹೇಗೆ ದ್ವಾಪರಾವಸಾನದಲ್ಲಿ, ದ್ವಾಪರದ ಕಡೆಯಲ್ಲಿ, ಕಲಿಯುಗದ ಹತ್ತಿರದಲ್ಲಿ. ದ್ವಾಪರ ಭಾರಿ ಉದ್ದ ಇದೆ, 8 ಲಕ್ಷದ ಚಿಲ್ಲರೆ ವರ್ಷಗಳಿರಲಿಕ್ಕೆ ಹೋಗಿ ಮನುಷ್ಯಮಾನದಲ್ಲಿ. ಹಾಗಾಗಿ ಎಲ್ಲಿ ಬಂದ ಕೇಳಿದರೆ, ಹಾಗೆ ತ್ರೇತ ಎನ್ನುವುದು 12,96,000 ವರ್ಷ ಇದೆ. ಅದನ್ನು ಆರಂಭದಲ್ಲಿ ಬಂದದ್ದಲ್ಲ, ದ್ವಾಪರಕ್ಕೆ ಹತ್ತಿರ ಬಂದಾಗ ಆಗಿದ್ದಾನೆ. ಅಲ್ಲಿ ಅದನ್ನು ಬರೆದಿಲ್ಲ ನಾನು. ಏಕೋನವಿಂಶ್ಯಾಂ 19ನೆಯ ತ್ರೇತಾಯುಗದಲ್ಲಿ ಆದತ್ತು. ವೈವಸ್ವತ ಮನ್ವಂತರ ಎನ್ನುವುದು ಅವತಾರಕ್ಕೆ ಪ್ರಧಾನವಾದ ಮನ್ವಂತರ, ನಾವು ತಿಳಿಬೇಕಾದ ವಿಷಯ. ಚತುರ್ಮುಖನ ಒಂದು ಹಗಲಿನಲ್ಲಿ 12 ಗಂಟೆ ಅಂತ ಸಾಮಾನ್ಯ ಇಟ್ಕೊಳ್ಳಿ. ಹಗಲು ಅಂದರೆ 12 ಗಂಟೆ, ರಾತ್ರಿಯಿಂದ 12 ಗಂಟೆ ಅಂತ ಮಾಡಿಕೊಳ್ಳಿ. ಒಂದು ಹಗಲಿನ 12 ಗಂಟೆಯಲ್ಲಿ 14 ಜನರು ಅಧಿಕಾರಿಗಳು ಬರ್ತಾರೆ. ಬೆಳಗ್ಗಿನಿಂದ ಸಂಜೆವರೆಗೆ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅಂತ ಇಟ್ಕೊಳ್ಳಿ. 12 ಗಂಟೆಗೆ 14 ಜನ ಅಧಿಕಾರಿಗಳು, ಅಂದರೆ ಒಂದೊಂದು ಗಂಟೆ ಒಬ್ಬೊಬ್ಬರಲ್ಲ ಅಂತಾಯಿತು ಅರ್ಥ, ಸ್ವಲ್ಪ ಕಮ್ಮಿ ಆಗ್ತದೆ. ಆ ಅಧಿಕಾರಿಗಳಿಗೆ ಹೆಸರು ಮನ್ವಂತರರು ಅಂತ ಹೆಸರು, ಅವರ ಹೆಸರುಗಳು. ಮೊತ್ತ ಮೊದಲಿಗೆ ಮನ್ವಂತರನು ಚತುರ್ಮುಖನ ಮಗನೇ, ಸ್ವಯಂಭುವನೇ ಆಗಿದ್ದಾನೆ. ಮುಂದೆ ಸ್ವಾರೋಚಿಷ ಮತ್ತು ಉತ್ತಮ ತಾಪಸ ರೈವತ ಅಂತ ಅವನ ಮಗನ ಮಕ್ಕಳು. ಆನಂತರ ಚಾಕ್ಷುಷ ಮತ್ತು ರೈವತ, ಆ ಮಧ್ಯದಲ್ಲಿ ರೈವತ ಹೇಳಿದ್ದೇನೆ. ಚಾಕ್ಷುಷ 6ನೇವ, 7ನೇವ ವೈವಸ್ವತ. ಈಗ ವಿವಸ್ವಾನ್ ಅನ್ನುವವನು ಸೂರ್ಯ, ಕಶ್ಯಪನ ಮಗ, ಅದಿತಿಯಲ್ಲಿ ಬಂದವ. ಕಶ್ಯಪ ಮರೀಚಿಯ ಮಗ, ಮರೀಚಿ ಚತುರ್ಮುಖನ ಮಗ, ಚತುರ್ಮುಖ ನಾರಾಯಣನ ಮಗ. ಹಾಗಾಗಿ ಇವತ್ತು ನಾವು ಬಹಳ ಹತ್ತಿರದ ವಂಶದವರ ಒಡೆತನದಲ್ಲಿದ್ದೇವೆ. ವೈವಸ್ವತ ಮನ್ವಂತರ ಅಂದರೆ ಹಾಗೆ. ಈ ವೈವಸ್ವತ ಮನ್ವಂತರದಲ್ಲಿ ಇದು 7ನೇದು. ಇನ್ನು ಮುಂದಕ್ಕೆ 8ನೇ ಮನ್ವಂತರ ಸಾವರ್ಣಿಹಿ ಸೂರ್ಯತನಯ ಅಂತೇಳಿ ಯೋ ಮನುಹು ಕಥ್ಯತೆ ಅಷ್ಟಮಃ ಅಂತ ದಿನಾ ಪಾರಾಯಣ ಮಾಡೋರು ಹೇಳಿಕೊಳ್ತಾರೆ. 8ನೆಯ ಮನ್ವಂತರದ ಒಡೆಯ ಸೂರ್ಯನ ಮಗ ಸಾವರ್ಣಿ ಬರ್ತಾನೆ ಅಂತ, ಸೂರ್ಯ ಸಾವರ್ಣಿ ಅಂತ. ಅವನಿನ್ನೊಬ್ಬ ಸೂರ್ಯನದ್ದೇ ಮಗದೊಂದು ಮಗ ಬರ್ತಾನೆ. ಹೀಗೆ ಮುಂದಿನ ಸಾವರ್ಣಿ ಮನ್ವಂತರಗಳು ದಕ್ಷ ಸಾವರ್ಣಿ, ದೇವ ಸಾವರ್ಣಿ, ರುದ್ರ ಸಾವರ್ಣಿ, ಇಂದ್ರ ಸಾವರ್ಣಿ, ಬ್ರಹ್ಮ ಸಾವರ್ಣಿ ಅಂತ ಮುಂದಿನ ಎಲ್ಲ ಮನ್ವಂತರಗಳಿವೆ. ಹೀಗೆ 7ನೇ ಮನ್ವಂತರ ವೈವಸ್ವತದಲ್ಲಿ ಭಗವಂತನ ಅವತಾರಗಳಾಗುವುದು. ಅದರಲ್ಲಿ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ ಅಂತ ಹೀಗೆ ಒಂದೊಂದು ಅವತಾರಗಳು ಆಗ್ತಾ 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 ಒಟ್ಟು 7ನೇ ಮನ್ವಂತರದಲ್ಲಿ 71 ಯುಗಚಕ್ರಗಳಿವೆ. ನಾವು ಕಲಿಯಬೇಕಾದ ವಿಷಯ ಅದು. ಒಬ್ಬ ಮನ್ವಂತರಕಾರನು 4 ಯುಗಗಳನ್ನು 71 ಬಾರಿ ನೋಡ್ತಾನೆ. ಯುಗೈಕ ಸಪ್ತತೇ ಊರ್ಧ್ವಂ ಮನ್ವಂತರರ ಪೀರಿಯಡಿನ ಲೆಕ್ಕಾಚಾರದ ಕ್ರಮ. 71 ಯುಗಚಕ್ರಗಳು ಅಂದರೆ ಕೃತ, ತ್ರೇತ, ದ್ವಾಪರ, ಕಲಿ, ಇದು ಒಂದು ಸರ್ತಿ ಆದರೆ ಮತ್ತೆ ಪುನಃ ಕೃತ, ತ್ರೇತ, ದ್ವಾಪರ, ಕಲಿ, ಇದು ಮತ್ತೊಂದು ಸರ್ತಿ ಆದರೆ ಈಗ 71 ಸರ್ತಿ ಆಗುವವರೆಗೆ ಒಬ್ಬ ಮನು ತನ್ನ ಅಧಿಕಾರವನ್ನು ನೋಡಿಕೊಳ್ಳುತ್ತಾನೆ. ಹೀಗೆ 1000 ಯುಗಚಕ್ರಗಳು ಚತುರ್ಮುಖನ ಒಂದು ಹಗಲು 12 ಗಂಟೆ. ಹೀಗೆ ವೈವಸ್ವತ ಮನ್ವಂತರದ 71 ಯುಗಚಕ್ರದಲ್ಲಿ 19ನೆಯ ಯುಗಚಕ್ರದ ತ್ರೇತಾಯುಗದಲ್ಲಿ ಪರಶುರಾಮನ ಅವತಾರ. ಇಷ್ಟು ಪೀರಿಯಡ್ಸ್ಗಳು, ಇಷ್ಟು ಲೆಕ್ಕಾಚಾರಗಳಿವೆ ಒಂದು ಏಕೋನವಿಂಶ್ಯಾಂ ತ್ರೇತಾಯಾಮ್ ಹೇಳುವಲ್ಲಿ. ಈಗ ನಾವು ಜಪ ಮಾಡುವವರು ಅಷ್ಟಾವಿಂಶೆ ಕಲಿಯುಗೆ ಹೇಳುತ್ತೇವೆ. ಈ ಮನ್ವಂತರದ 28ನೇ ಯುಗಚಕ್ರದ ಕಲಿಯುಗದಲ್ಲಿ ನಾವೀಗ ಇದ್ದೇವೆ. ಹಾಗಾದರೆ ಇದು 19 ಆದರೆ ಎಷ್ಟು ಹಿಂದೆ ನೋಡಿ. 19 ಬಿಡಿ, 20 ಇಡೀ ಆಯಿತು. 20ರಿಂದ 27ರವರೆಗೆ 8 ಯುಗಚಕ್ರಗಳು ಗ್ಯಾರಂಟಿ ಮಧ್ಯದಲ್ಲಿವೆ. ನಾವು 28ರಲ್ಲಿದ್ದೇವೆ. ಆದರೆ ಮಧ್ಯದಲ್ಲಿ 20, 21, 22, 23, 24, 25, 26, 27 8 ಯುಗಚಕ್ರಗಳು ಇಡೀ ಕಳೆದಿವೆ. ಕಳೆದು ಕೃತ, ತ್ರೇತ, ದ್ವಾಪರ ಕಳೆದಿದೆ. ನಾವು ಕಲಿಯುಗದಲ್ಲಿದ್ದೇವೆ. ಅವನ 19ರಲ್ಲಿ ದ್ವಾಪರ ಮತ್ತು ಕಲಿ ಅದು 2 ಕಳೆದಿದೆ. ಇವತ್ತು ತ್ರೇತಾಯುಗದಲ್ಲಿ ಒಂದಿಷ್ಟು ದೂರದಲ್ಲಿ ಒಂದು ಯುಗಚಕ್ರದಲ್ಲಿ 43,20,000 ಪೀರಿಯಡ್ ಆಗ್ತದೆ ವರ್ಷಗಳು. ನಮ್ಮದು ಒಂದು ಯುಗಚಕ್ರ ಅಂದರೆ 43 ಲಕ್ಷ ಆಗ್ತದೆ. ಹಾಗಾಗಿ ಸುಮಾರಾಗಿ 3 ಯುಗಚಕ್ರ ಅಂದ್ರೇ 1 ಕೋಟಿ ವರ್ಷಕ್ಕೆ ಹೋಗ್ತದೆ.
ಅದನ್ನು ನಾನು 8-9ರ ಮಟ್ಟಿಗೆ ಹೇಳಿದ್ದೇನೆ. ಹಾಗಾದರೆ 3 ಕೋಟಿ ವರ್ಷದಷ್ಟು ಕರಾರುವಾಕಾಗಿ ಲೆಕ್ಕ ಕೊಡಲಿಕ್ಕೆ ಬರ್ತದೆ. ಲೆಕ್ಕ ತರಲಿಲ್ಲ ಅಲ್ಲಿ. 3 ಕೋಟಿ ವರ್ಷದಷ್ಟು ಹಳೆಯ ಇತಿಹಾಸದೆಡೆಗೆ ನಾವು ಇವತ್ತು ಪರಶುರಾಮನನ್ನು ನೋಡ್ತಾ ಇದ್ದೇವೆ. ಏಕೋನ ವಿಂಶ್ಯಾಂ ಎಲ್ಲಿಂದ ಬಂತು? ನಾರಾಯಣ ಇದ್ದಾನೆ. ನಾರಾಯಣದಿಂದ ಹುಟ್ಟಿ ಬಂದವ ಚತುರ್ಮುಖ, ಚತುರ್ಮುಖ ಬಂದವನಿಂದ ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಗೆ ಅದಿತಿಯಲ್ಲಿ ಬಂದವನು ವಿವಸ್ವಾನ್, ವಿವಸ್ವಾನ್ನ ಮಗ ಶ್ರಾದ್ದದೇವ. ಅವನಿಗೆ ಹುಡುಗಿ ಬೇಕು ಅಂತ ಹೇಳಿ ಹೆಂಡತಿ ಹೇಳಿ ಇಳ ಅಂತ ಹುಡುಗಿ ಹುಟ್ಟಿದ್ದಾಳೆ. ಆ ಇಳೆಯನ್ನು ಮದುವೆ ಆದವನು ಬುಧ ಇದ್ದಾನೆ. ಬುಧನಿಂದಾಗಿ ಮತ್ತು ಪುರೂರವಸ್, ಅಲ್ಲಿಂದ ಚಂದ್ರವಂಶ ಬರ್ತದೆ. ಪುರೂರವಸ್ಸನಿಗೆ ಉರ್ವಶಿಯಲ್ಲಿ ಆಯು, ಶುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ ಅಷ್ಟು ಜನರು ಬಂದಿದ್ದಾರೆ. ಆಯುಷ್ಯನಿಂದ ಬಂದವ ನಹುಷ, ನಹುಷನಿಂದ ಬಂದವ ಯದು, ಯದುವಿನಿಂದ ಬಂದವ ಯಯಾತಿ, ಯಯಾತಿಯಿಂದ ಬಂದವ ಯದು, ಯದುವಿನಿಂದ ಬಂದವ ಯಾದವ. ಕೃಷ್ಣದು ಬೇರೆ ಕವಲ್. ಇಷ್ಟರ ಮಟ್ಟಿಗೆ ಸರಿ ಇದೆ. ಉರ್ವಶಿ ಪುರೂರವಸ್ಸಿನ ನಂತರದಲ್ಲಿ ಬರುವವರಲ್ಲಿ 5-6 ಜನರಲ್ಲಿ ಒಬ್ಬ ವಿಜಯ. ಆಯು, ಶುತಾಯು, ರಯ, ವಿಜಯ, ಜಯ ಅಂತ ಹೆಸರುಗಳನ್ನು ಹೇಳಿದೆ. ಪುರೂರವಸ್ಸಿನ ಮಕ್ಕಳಲ್ಲಿ ಒಬ್ಬ ವಿಜಯ ಎನ್ನುವವ. ಅವನ ವಂಶದಲ್ಲಿ ಭೀಮರಥ, ಅವನಿಂದ ಕಾಂಚನವರ್ಣ ಮತ್ತು ಹೋತ್ರಕ, ಆನಂತರ ಗಂಗೆಯನ್ನು ಅಪೋಷಣ ಮಾಡಿದ ರಾಜಋಷಿಯಾಗಿ ನಿಂತ ವನವಾಸದಲ್ಲಿ ನಿಂತ ಜನ್ನು ಋಷಿ. ಅವನ ಋಷಿ ಆದದ್ದು ರಾಜಋಷಿ, ರಾಜ ಅವ. ಆ ವಂಶದಲ್ಲಿ ಜನ್ನುವಿನ ಮಗ ಸುಮಂತ್ರ, ಅವನಿಂದ ಬಲಾಕ, ಬಲಾಕನ ಮಗ ಅಜಕ, ಅಜಕನ ಮಗ ಕುಶ, ಕುಶನ ಮಗ ಕುಶಾಂಬ, ಅವನ ಮಗ ಗಾಧಿ, ಅವನು ಇಂದ್ರ ಅವತರಿಸಿದವ. ಗಾಧಿಯ ಮಗಳು ಸತ್ಯವತಿ. ಈ ಸತ್ಯವತಿಯನ್ನು ಮದುವೆ ಆದವ ಋಚೀಕ. ನನಗೆ ಹುಡುಗಿ ಕೊಡು ಅಂದ ಗಾದಿ ಹತ್ರ ಹೇಳಿ. ಅವನು ಆಚೀಚೆ ನೋಡಿದ. ಮತ್ತು ಋಷಿಗಳಿಗೆ ರಾಜಕುಮಾರಿಯನ್ನು ಕೊಟ್ಟರೆ ಉಪಯೋಗ ಆಗುವುದಿಲ್ಲ, ರಾಜತನ. ಕೊಡದಿದ್ದರೆ ಶಾಪ ಹಾಕ್ತಾರೆ. ಆಗದ ಒಂದು ಕೆಲಸ ಹೇಳುವ ಅಂತ ಏಕತಃ ಶ್ಯಾಮಕರ್ಣಾನಾಂ ಸಹಸ್ರಂ ಅಶ್ವಂ ಅಂತ ಹೇಳಿಕೊಂಡು ನನಗೆ 1 ಕಿವಿ ಕಪ್ಪಿರುವ 1000 ಕುದುರೆಗಳನ್ನು, ಬಿಳಿ ಕುದುರೆಯನ್ನು ತಂದು ಕೊಡಬೇಕು ಹೇಳಿದ. 1 ಕಿವಿ ಮಾತ್ರ ಕಪ್, ಬಿಳಿ ಕುದುರೆ 1000 ಬೇಕು ಅಂದ. ಡಿಮ್ಯಾಂಡ್ ಎಂತ ಮಾಡಿದ್ರೆ ಅದನ್ನು ಕೊಡೋದು. ಇದು ವಧು ದಕ್ಷಿಣೆ. ಆಗ ಸರಿ ಹೇಳಿದ. ವರ್ಣರಾಜನಲ್ಲಿ ಹೋಗಿ ಕೇಳಿದ ಋಚೀಕ, ನನಗೆ ಕುದುರೆ ಬೇಡ, ಅವನಿಗೆ ಬೇಕಂತೆ ತಗೊಂಡು ಹೋಗಲಿಕ್ಕೆ. ಆಯ್ತು ಮಾರಾಯ ಅಂತ ಕೊಟ್ಟುಬಿಟ್ಟೆ. ಆಗ ಆ ಹುಡುಗಿಗೆ ತಗೊಂಡು ಬಂದ ಋಚೀಕ. ಅವಳು ಭಾರಿ ಒಳ್ಳೆಯವಳು, ಸತ್ಯವತಿ. ಅವಳು ವಾಸ್ತವವಾಗಿ ಭಗವಂತನ ಬಗ್ಗೆ ಪ್ರೀತಿ ಉಳ್ಳವಳು. ಋಷಿಯನ್ನು ಮದುವೆ ಆಗುವುದರಲ್ಲಿ ಇಷ್ಟಪಟ್ಟವಳವಳು. ಅವಳೇನು ಅಯ್ಯೋ ಒಬ್ಬ ಋಷಿ ತಗೊಂಡು ಹೋದ ಅಂತ ಅತ್ತವಳಲ್ಲ, ಬೇಸತ್ತವಳಲ್ಲ, ಇಷ್ಟಪಟ್ಟವಳೆ. ಋಚೀಕೆ ಎಲ್ಲಿಂದ ಬಂದಿದ್ದಾನೆ ಅಂದರೆ ಮತ್ತೆ ಪುನಃ ನಾವು ನಾರಾಯಣನೆಡೆಗೆ ಹೋದರೆ, ನಾರಾಯಣ ಮಗನಾಗಿ ಬಂದ ಚತುರ್ಮುಖನಿಗೆ ಹುಟ್ಟಿ ಬಂದವನು ಭೃಗು ಇದ್ದಾನೆ. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಭೃಗು, ವಸಿಷ್ಠ ಇವರೆಲ್ಲ ಹುಟ್ಟಿದವರು. ಒಂದು ಕವಲಲ್ಲಿ ಮರೀಚಿ ಬಂದರೆ ಇನ್ನೊಂದು ಚತುರ್ಮುಖನ ಮಗನಾಗಿ ಬಂದವ ಭೃಗು. ಅವನು ಹುಟ್ಟಿದವ ಮರೀಚಿ ಮನಸ್ಸಿನಿಂದ ಹುಟ್ಟಿದರೆ, ಭೃಗು ಚರ್ಮದಿಂದ ಹುಟ್ಟಿದ್ದಾನೆ. ಆ ಭೃಗುವಿನ ವಂಶದಲ್ಲಿ ಬಂದವ ಚವನ ಇದ್ದಾನೆ, ಸುಕನ್ಯೆಯ ಗಂಡ. ಅದು ಚವನಪ್ರಾಶ ಅಂತ ಕೆಲವರು ತಿಂತಾರಲ್ಲ, ಅದು ಅವನೇ ಚವನಪ್ರಾಶ ಅಂದರೆ. ಚವನನ ಮಗ ಔರವನ ಮಗ ಋಚೀಕ. ಆ ಋಚೀಕನನ್ನೇ ನಾವಿವತ್ತು ಸತ್ಯವತಿಯಲ್ಲಿ ನೋಡ್ತಾ ಇದ್ದೇವೆ. ಅವನು ಹುಟ್ಟಿ ಬಂದವ ಜಮದಗ್ನಿ. ಅಂದರೆ ಋಚೀಕ ಮದುವೆಯಾದ ಸತ್ಯವತಿಯನ್ನು ಏನು ಬೇಕು ಅಂತ ಕೇಳಿದ ಸತ್ಯವತಿಗೆ. ಮಕ್ಕಳಾಗಲಿಕ್ಕೆ ಅವಳು ಕೇಳಿದ್ಲು. ಸರಿ, ನಿನಗೆ ಈ ಚರವನ್ನು ಕೊಟ್ಟಿದ್ದೇನೆ. ಆದರೆ ಸತ್ಯವತಿ ಏನು ಹೇಳ್ತಾಳೆ? ತಾಯಿ ಹತ್ರ ಹೋಗಿ ಹೇಳ್ತಾಳೆ, ನನಗೆ ನನ್ನ ಪತಿಯವರು ಸಂತಾನಕ್ಕಾಗಿ ಕೊಡ್ತಾರೆ ಅಭಿಮಂತ್ರಿಸಿ ಚರವನ್ನು, ನನಗೂ ಕೊಡಲಿಕ್ಕೆ ಹೇಳು ಅಂತ ಹೇಳಿದ್ಲವಳು. ಸರಿ ಅಂತೇಳಿ, ಇದು ತಾಯಿಗೆ ಕೊಡು, ಇದು ನೀನು ತಿನ್ನು ಅಂತ 2 ಪ್ರತ್ಯೇಕವಾಗಿ ಋಚೀಕರು ಅಭಿಮಂತ್ರಣ ಮಾಡಿ ಬ್ರಹ್ಮ ತೇಜಸ್ಸನ್ನು ತುಂಬಿಸಿ, ಕ್ಷಾತ್ರ ತೇಜಸ್ಸನ್ನು ತುಂಬಿಸಿ ಚರವನ್ನು ಕೊಟ್ಟಿದ್ದಾರೆ. ನೀನು ಇದನ್ನು ತಿನ್ನಬೇಕು ಅಂತ ಹೇಳಿ, ಇದು ತಾಯಿಗೆ ಕೊಡಬೇಕು ಅಂತೇಳಿ. ಮತ್ತೆ ಹೇಳ್ತಾರೆ, ಅಶ್ವತ್ಥ ಮರವನ್ನು ನೀನು ಆಲಿಂಗನೆ ಮಾಡಲಿಕ್ಕುಂಟು, ತಾಯಿ ಅತ್ತಿ ಮರವನ್ನು ಅಪ್ಪಿಕೊಳ್ಳಲಿಕ್ಕೆ ಉಂಟು ಅಂತ ಹೇಳಿ ಹೋಗಿ ಹೇಳ್ತಾಳೆ ತಾಯಿ ಹತ್ರ, ಹೀಗೆ ನನಗೆ ಹೇಳಿದ್ದಾರೆ ನಿನ್ನ ಅಳಿಯ ಈ ಚರುವನ್ನು ಕೊಟ್ಟಿದ್ದಾರೆ ಅಂತ. ಆಗ ಅವಳು ಹೇಳ್ತಾಳೆ, ಅಮ್ಮ ಆಜ್ಞೆ ಮಾಡುವಾಗೆ ಕೇಳಬೇಕಲ್ಲ ಮಗಳು. ಹಾಗಾಗಿ ಸಾಮಾನ್ಯವಾಗಿ ಗಂಡಂದಿರಿಗೆ ಹೆಂಡತಿಯರ ಮೇಲೆ ಹೆಚ್ಚು ಒಲಮೆ, ಪ್ರೀತಿ, ವಿಶ್ವಾಸ, ಹೆಚ್ಚಿನ ಯೋಚನೆ ಇರ್ತದೆ. ಹಾಗಾಗಿ ನಿನಗೆ ಹೆಚ್ಚು ಅವರ ಅಭಿಮಂತ್ರಣ ಎಲ್ಲ ಮಾಡಿರಲಿಕ್ಕೆ ಸಾಕು. ಕೆಲವೆಲ್ಲ ಕಂಪೌಂಡೆಲ್ಲ ಮಾಡಿರ್ತಾರೆ, ಈ ಎಣ್ಣೆ ಇಟ್ಕೊಂಡೆಲ್ಲ ಜಪ ಮಾಡುವವರಿರ್ತಾರೆ. ಕೆಲವರು 100 ಮಾಡ್ತಾರೆ, ಇದಕ್ಕೆ 1000 ಮಾಡ್ತಾರೆ. ದಕ್ಷಿಣ ಜಾಸ್ತಿ ಕೊಟ್ಟರೆ ಅದನ್ನು ಜಾಸ್ತಿ ಇಟ್ಕೊಂಡು ಜಪ ಮಾಡ್ತಾರೆ. ಹಾಗೆ ಅವನು ಯೋಚನೆ ಮಾಡಿದ್ದವಳ ತಾಯಿ. ಆದರೆ ನಿನ್ನದು ನನಗೆ ಕೊಡು ಚರು ಅಂತ ಹೇಳಿ ತಗೊಳ್ತಾಳೆ. ನೀನು ಇದನ್ನು ಮಾಡು ಅಂತೇಳಿ ಆಲಿಂಗನೆಯಲ್ಲಿ ಬದಲು ಮಾಡ್ತಾರೆ. ನೋಡಿದ ಋಚೀಕ ಗರ್ಭವನ್ನು ಹೆಂಡತಿಯಲ್ಲಿ ಹೇಳಿದ, ಇದು ಎಡವಟ್ಟಾಗಿದೆ,
ನಿನ್ನ ಅಮ್ಮನ ಮಾತು ಕೇಳಿ ನೀನು ಆಚೀಚೆ ಮಾಡಿಕೊಂಡೆ. ನಾನು ಸಾರ್ವಂ ತೇಜ ಕ್ಷಾತ್ರಂ ಅಂತ ಹೇಳ್ತಾನೆ, ಅಭಿಮಂತ್ರಣ ಮಾಡಿ ನಿನ್ನ ಅಮ್ಮನಿಗೆ ಕೊಟ್ಟಿದ್ದೆ, ಒಳ್ಳೆ ಅರಸೊತ್ತಿಗೆ ಮೆರೆಸುವ ಮಗ ಆಗಲಿ ಅಂತ, ನೀನು ಅದನ್ನು ತಿಂದುಬಿಟ್ಟೆ ಅಂತ ಹೇಳ್ತಾನೆ. ಇಡೀ ಬ್ರಹ್ಮ ತೇಜಸ್ಸನ್ನು ತುಂಬಿಸಿ ನಾನು ಆ ಮಂತ್ರದಲ್ಲಿ ಹಾಕಿಕೊಟ್ಟಿದ್ದೇನೆ, ಅದನ್ನು ಅವಳು ತಿಂದುಬಿಟ್ಟಿದ್ದಾಳಲ್ಲ ಅಂತ ಹೇಳ್ತಾನೆ. ಬೇಡ ಬೇಡ, ನನಗೆ ಕ್ಷಾತ್ರ ಹುಡುಗ ಮಗನಾಗಿ ಬರುವುದು ಬೇಡ, ನನ್ನ ಮೊಮ್ಮಗ ಬೇಕಾದರೆ ಆಗಲಿ ಅಂತ ಅವಳೇ ಕೇಳಿಕೊಂಡದ್ದು ಸತ್ಯವತಿಯೇ. ಸರಿ ಅಂತ. ಹಾಗಾಗಿ ಜಮದಗ್ನಿ ಹುಟ್ಟಿದ್ದಾನೆ. ಅಲ್ಲಿ ವಿಶ್ವಾಮಿತ್ರ ಹುಟ್ಟಿದ್ದಾನೆ. ಕ್ಷಾತ್ರ ತೇಜಸ್ಸನ್ನು ದಿಗ್ಬಲಂ ಕ್ಷತ್ರಿಯ ಬಲಂ ಹೇಳ್ತಾ ಬ್ರಹ್ಮತೇಜೋ ಪರಂಬಲಂ ಹೇಳಿ ಅಲ್ಲಿ ಏನು ಚೇಂಜಸ್ ಮಾಡಲಿಕ್ಕೆ ಹೋಗಲಿಲ್ಲ, ಹೇಳಲೇ ಇಲ್ಲ, ಅಲ್ಲಿ ಎಂಥದ್ದು ಆಗಲಿಲ್ಲ. ಅಮ್ಮ ಮಾಡಿದ ತಪ್ಪು ಈ ಯಾರು ಮಾತಾಡಲಿಕ್ಕೆ ಹೋಗಲಿಲ್ಲ, ಮತ್ತೆ ತಿಳಿಸಿಕೊಡಲಿಲ್ಲ ಇವಳು. ಇಲ್ಲಿ ತಾನು ಸರಿ ಮಾಡಿಕೊಂಡ್ಳು. ಅಲ್ಲಿ ಹಾಗೆಯೇ ಬ್ರಹ್ಮ ತೇಜಸ್ಸು ಬೆಳೆಯಿತು. ಕ್ಷತ್ರಿಯನಾಗಿ ಬಂದ ವಿಶ್ವಾಮಿತ್ರ ಎಷ್ಟೋ ಕಾಲಗಳ ಕಾಲ ಜಪ ತಪಸ್ಸು ಅನುಷ್ಠಾನ ಮಾಡಿ ಅವರ ಮಂತ್ರಸಿದ್ಧಿಯಂತೆ, ಈ ಚರವಿನ ಪ್ರಾಶನದ ವಿಶೇಷತೆಯಂತೆ ಅವನು ಬ್ರಹ್ಮರ್ಷಿಯಾಗಿಬಿಟ್ಟ. ಅದೊಂದು ದೊಡ್ಡ ಮೈಲಿಗಳು ಇತಿಹಾಸದಲ್ಲಿ. ಆದರೆ ಆಗುವುದು ಹೌದು ಹೇಳಲಿಕ್ಕೆ ಕಾರಣ ಮಂತ್ರದ ಪ್ರಭಾವ, ಒಬ್ಬ ಬ್ರಾಹ್ಮಣನ ತೇಜಸ್ಸಿನ ಪ್ರಭಾವ ಹೊರತು ಮತ್ತೇನೂ ಅಲ್ಲ. ಬದಲಾಗುವುದೇ ಇಲ್ಲ ಅಂತಾರೆ, ಆದರೂ ಬದಲಾಗಿದೆ ಎನ್ನುವುದಕ್ಕೆ ವಿಶ್ವಾಮಿತ್ರನೇ ಒಂದು ದೊಡ್ಡ ಉದಾಹರಣೆ. ಇಲ್ಲಿ ಈ ವಿಷಯ ಜಮದಗ್ನಿಯಿಂದ ಬಂದದ್ದು. ಜಮದಗ್ನಿ ಬದಲಾಯಿಸಿಕೊಂಡವ. ನಿಜವಾಗಿ ಇಲ್ಲಿ ಕ್ಷಾತ್ರ ತೇಜಸ್ಸು ಬರಬೇಕಿತ್ತು, ಬಾರದೆ ಇನ್ನು ಮುಂದಕ್ಕೆ ಹೋಗುವ ಹಾಗೆ. ಇಲ್ಲಿ ಕ್ಷಾತ್ರ ತೇಜಸ್ಸಿನಾಗಿ ಬಂದದ್ದು ಜಮದಗ್ನಿಯ ನಂತರದಲ್ಲಿ ಪರಶುರಾಮ ಮಧ್ಯದಲ್ಲಿ ಕೊಟ್ಟಿದೆ. ಆಗ ಅವನು ಜಮದಗ್ನಿ ಮಗನಾಗಿ ಬಂದಿದ್ದಾನೆ. 5 ಮಕ್ಕಳಲ್ಲಿ ಒಬ್ಬ ಕಡೆಯವವ.